ಆಮೇಲೆ ಈ ಬೌನ್ಸ್ ಗಾಡಿಯಲ್ಲಿ 380 ರೂಪಾಯಿ ಡೈಲಿ ಕಟ್ಟಬೇಕು. ಇನ್ನು ಆಟೋ ಅಲ್ಲಿ ತಗೊಳ್ಳಿ ನಾನು. ಈಗ ಕೆಲವ್ರು ಹೇಳ್ಬೋದು ನೀವು ಯಾಕ್ರಿ ಆಟೋ ತಗೊಂಡು ಓಡಿಸ್ರಿ ಅಂತ. ಪಾಪ ತಗೊಳಕ್ ಆಗ್ಬೇಕಲ್ಲ ಅವ್ರ ಕೈಲಿ. ತಗೊಳಕ್ಕೂ ಆಗಲ್ಲ. ಇವಾಗ ನೋಡಿ ನಾನು 1000 ರೂಪಾಯಿ ನಮ್ಮ ತಂಗಿ ಮದುವೆ ಅಂದ್ಬಿಟ್ಟು ಮೈಸೂರಲ್ಲಿ 7 ಲಕ್ಷ ರೂಪಾಯಿ ಸಾಲ ಮಾಡಿದ್ದೀನಿ. ಎವ್ರಿ ಮಂತ್ ನಾನು 30,000 ರೂಪಾಯಿ ನಾನು ಫೈನಾನ್ಸ್ ಕಟ್ಟಬೇಕು. ಇವಾಗ ನಾನು 2,000 ರೂಪಾಯಿ ದುಡಿದ್ರೆ 2,200 ರೂಪಾಯಿ ದುಡಿತೀನಿ. ಅದರಲ್ಲಿ 380 ರೂಪಾಯಿ ಬೌನ್ಸ್ಗೆ ಹೋಗುತ್ತೆ, ಇನ್ನು 1,500 ರೂಪಾಯಿ ಮನೆಗೆ ಹೋಗುತ್ತೆ, ಇನ್ನು ಮಿಕ್ಕಿದ್ದು ತಿಂಡಿ ಅದು ಇದು ಊಟಕ್ಕೆ ನನ್ನ ಖರ್ಚು ಇರುತ್ತಲ್ಲ. ಹೌದು, ಹಂಗೆ ಏನ್ ಹೇಳೋದಕ್ಕೆ ಬಯಸ್ತೀರ ಈಗ ಸರ್? ದಯವಿಟ್ಟು ಹೇಳ್ತಾ ಇದ್ದೀನಿ, ಕೈ ಮುಗ್ದು ಹೇಳ್ತಾ ಇದ್ದೀನಿ, ದಯವಿಟ್ಟು ನಮ್ ಪಾಡಿಗೆ ನಮ್ಗೆ ಬಿಡಿ. ನಾವು ಯಾರಿಗೂ ತೊಂದರೆ ಕೊಡಕ್ ಹೋಗೋದಿಲ್ಲ. ಅವ್ರ ಪಾಡಿಗೆ ಅವ್ರಿಗೂ, ನಮ್ ಪಾಡಿಗೆ ನಮ್ಗೆ, ಆಟೋದವ್ರಿಗೆ ಆಗ್ಲಿ ಬೇರೆಯವ್ರಿಗೆ ಆಗ್ಲಿ ದಯವಿಟ್ಟು ನಮ್ ಪಾಡಿಗೆ ನಮ್ ಬಿಡಿ. ಯಾಕಂದ್ರೆ ನಮ್ಗೆ ಇದು ಬಿಟ್ಟರೆ ಜೀವನ ಇಲ್ಲ. ಇದು ಬಿಟ್ಟು ಇದನ್ನೇ ನಂಬ್ಕೊಂಡಿದೀವಿ ನಾವು. ಆಯ್ತಾ, ನಿಮ್ ಪಾಡಿಗೆ ನೀವ್ ಇರಿ, ನಿಮ್ ಪಾಡಿಗೆ ನಾವು ಇರ್ತೀವಿ. ನಾವ್ ಯಾವತ್ತು ಯಾರಿಗೂ ಆಗ್ಲಿ ಕಸ್ಟಮರ್ ಬನ್ನಿ 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 ಅಂತ ಯಾವತ್ತು ಕರೆಯಕ್ ಹೋಗಲ್ಲ. ಅವ್ರು ಮಾಡ್ತಾರೆ, ನಾವು ಕರ್ಕೊಂಡು ಹೋಗ್ತೀವಿ ಅಷ್ಟೇ. ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ. ಆಪ್ ಓಪನ್ ಆಗಿದೆ, ಕಸ್ಟಮರ್ ಬುಕ್ ಮಾಡ್ತಾರೆ, ನಾವು ಬರ್ತಿದೀವಿ. ಅವರು ಹೊಟ್ಟೆಪಾಡಿಗೆ ಬರೋದು, ನಾವು ಹೊಟ್ಟೆಪಾಡಿಗೆ ಬರೋದು. ನಾವೇನು ಇಲ್ಲ ಅಂತ ಗವರ್ಮೆಂಟ್ ಹ್ಯಾಸ್ ಡಿಕ್ಲೇರ್ಡ್ ನೀವು ಮಾಡಬಹುದು. ಯು ಆರ್ ನಾಟ್ ಸಪೋಸ್ ಟು ಸ್ಟಾಪ್ ದ ಬೈಕ್ ಟ್ಯಾಕ್ಸಿ ಅಂತ ಗವರ್ಮೆಂಟ್ ಹೇಳಿದೆ. Then how the hell they have the rights to stop the bike taxi and how the hell they have the rights to raise their hands on the drivers? Captain ಮೇಲೆ ಹೆಂಗೆ raise ಮಾಡೋಣ? ಇಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಿದ್ರೆ ಏನು ಓದಿದ್ದೀರಾ ನೀವು? I have done my masters in MMA engineering. ನೋಡ್ರಿ ಅಣ್ಣ, ನಿನ್ನ ಆಕ್ರೋಶಗಳನ್ನ ತಡೆ ಹಿಡಿದು ಕುಡ್ಕೋ. ಆಮೇಲೆ ನೀ ಎಲ್ಲರೂ ಹೋಗ್ಬಿಟ್ಟು ಆಟೋ ಡ್ರೈವರ್ಗಳನ್ನೆಲ್ಲ ಆಟ ಹಾಕ್ಬಿಟ್ಟು ಆಮೇಲೆ ದೊಂಬೆ ಬಿದ್ಬಿಟ್ಟೆ. ನಿನ್ನ ಆಕ್ರೋಶ ನೋಡಿದ್ರೆ ಹಂಗೆ ಅನಿಸ್ತೈತೆ. ಇಲ್ಲ ಸರ್, ಅವ್ರು ಮಾತಾಡ್ತಾರೆ ಇಂಗ್ಲಿಷ್, ನನಗೂ ಬರಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ನಂಗೆ ಬರೋದೇ ಇಲ್ಲ ಫಸ್ಟ್ ಆಫ್ ಆಲ್. ಆಯ್ತಾ, ನಾವು ಬಿಕಾಮ್ ಓದಿರೋದು. ಅವರು ಮಾಸ್ಟರ್ ಮಾಡಿದ್ದಾರೆ, ಅವ್ರ ಮಾಸ್ಟರ್ ಅಲ್ಲಿ ಮಾಸ್ಟರ್ ಮೈಂಡೇ ಆಗಿರ್ತಾರೆ. ಆದ್ರೂ ಅವ್ರ ಮನೇಲಿರೋ ಕಮಿಟ್ಮೆಂಟು, ಅವ್ರ ಮನೇಲಿರೋ ಕಷ್ಟನೋ ಅದೇನೋ ಇರ್ಲಿ, ಇವತ್ತು ಇದನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅವ್ರ ಬದುಕು ಹೆಂಗೋ ಇರುತ್ತೆ, ಏನೋ ಇರುತ್ತೆ. ನಾವು ಅದನ್ನ ತೀರಾ ಆಳಕ್ಕೋಗಿ ಎಲ್ಲ ಕೇಳೋದೇನು ಬೇಡ. ಬಟ್ ಏನ್ ಹೇಳಕ್ ಫೈನಲ್ ಏನ್ ಹೇಳ್ತೀರಾ ಸರ್? ಏನ್ ಹೇಳ್ತೀರಾ ಅಂದ್ರೆ, ಗವರ್ಮೆಂಟ್ ಇವಾಗ ಆಟೋದವ್ರು ಏನ್ ಹೇಳೋದು, ಗವರ್ಮೆಂಟ್ ಏನ್ ಹೇಳೋದು ಅದ್ರ ಪ್ರಕಾರ ನಾವಿದೀವಿ. ಹೈಕೋರ್ಟ್ ಯಾರು ಸರ್, ಸುಪ್ರೀಂ ಕೋರ್ಟ್ ಅವರು ಸರ್ ಆದೇಶ ಕೊಟ್ಟಿದಾರಲ್ಲ ಸರ್, ಸ್ಟಾಪ್ ಮಾಡಬಾರ್ದು ಅಂತ. ಇವರು ಅದನ್ನ ಆದೇಶನ ಫಾಲೋ ಮಾಡ್ತೀವಿ ಅಂತ ಪೆಂಡಿಂಗ್ ಇದಾವೆ. ಹೈಕೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ, ಸ್ಟಾಪ್ ಮಾಡಬಾರ್ದು, ಯು ಕ್ಯಾನ್ ಡೂ ಇಟ್ ಅಂತ. ಇವ್ರಿಗೇನ್ ರೈಟ್ಸ್ ಇದೆ ಸರ್ ಕೊಡಕ್ಕೆ? RTO ಇಸ್ ಗವರ್ಮೆಂಟ್. RTO ಇಸ್ ಗವರ್ಮೆಂಟ್. ಓಕೆ, RTO ಅದೇ ಇದೆಯಲ್ಲ, ಬೇಕಂತ ತೋರಿಸ್ತಾರೆ ನೋಡಿ. RTO ದೇ ಡೋಂಟ್ ಹ್ಯಾವ್ ದ ರೈಟ್ಸ್ ಟು ಸ್ಟಾಪ್ ದ ಬೈಕ್ ಟ್ಯಾಕ್ಸಿ ಇನ್ ಬೆಂಗಳೂರು. ಅದು ಹೈಕೋರ್ಟ್ ಆದೇಶದಲ್ಲಿ ಹಂಗಿದೆ. ಬಟ್ ಈಗ ಅದು ಆದೇಶವನ್ನ ಮೀರಿ ಅಪೀಲ್ ಆಗಿ ಹೋಗಿದೆ. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ. ಸೊ ಹಂಗಾಗಿ ಅದು ಅಪ್ಲಿಕಬಲ್ ಆಗಲ್ಲ ಅಂತ. ಅಪ್ಲಿಕಬಲ್ ಆಗಲ್ಲ. ಇಟ್ ಇಸ್ ಇನ್ ಪೆಂಡಿಂಗ್ ಅಲ್ವಾ? Wait till the order comes back. Yeah, that's what we are asking. We are waiting. Order comes back ವರೆಗೂ ವೇಟ್ ಮಾಡ್ತಿದೀವಿ. ಇವಾಗ ನೀವು ಒಂದಷ್ಟು ವಿಡಿಯೋಗಳನ್ನ ತೋರಿಸಿದ್ರು ಅವರು ಆಟೋದವ್ರನ್ನ. ನೀವೇನ್ ಕೆಲಸ ಮಾಡೋದು? ನಾವು ರ್ಯಾಪಿಡೋನೇ ಮಾಡೋದು. ನಮ್ಗೆ ಹೇಳೋ ಬದಲು ಅವ್ರು ಅಲ್ಲೇ ಶಟ್ ಡೌನ್ ಮಾಡ್ಬೋದಲ್ಲ, ಆಪಲ್ಲೇ ಮಾಡ್ಬೋದಲ್ಲ. ಆಪಲ್ ಮಾಡಿ ನಾವು ಬರೋದೇ ಇಲ್ಲಲ್ಲ ಇಲ್ಲಿಗೆ. ಅವರು ನಿನ್ನೆ ಮೇಡಮ್ ಹೇಳಿದ್ರು, ಕಾಲೇಜ್ ಹುಡುಗರು ನೀವೆಲ್ಲ ಮಾಡಬಾರ್ದು ಅಂತೆಲ್ಲ ಹೇಳಿದ್ರಲ್ಲ. ಅವರು ಅಲ್ಲಿ ಹೇಳೋ ಬದಲು ಡೈರೆಕ್ಟ್ ಆಗಿ ಶಟ್ ಡೌನ್ ಮಾಡಿದ್ರೆ ಏನಕ್ಕೆ ಬರ್ತಾರೆ? ಕಸ್ಟಮರ್ ಏನಕ್ಕೆ ಬುಕ್ ಮಾಡ್ತಾರೆ? ಕಾಲೇಜ್ ಹುಡುಗರು ಫೀಸ್ ನೀವು ಬಂದ್ ಕಟ್ತೀರಾ ಮೇಡಮ್? ಯಾರು? ಅಲ್ಲ, ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ, ನೀವಲ್ಲ. ಗಾಬರಿ ಆಗ್ಬಿಡಿ. ಅಲ್ಲ, ಮೇಡಮ್ ಯಾರು ಹೇಳಿದ್ರು ಅಂದ್ರಲ್ಲ, ಅವ್ರಿಗೆ ಹೇಳ್ತಾ ಇದೀವಿ. ಕಾಲೇಜ್ ಹುಡುಗರದು ಫೀಸು, ಅವ್ರ ಲೈಫು, ಅವ್ರು ಓದಕ್ ಖರ್ಚು ಮಾಡ್ತಿರೋ ದುಡ್ಡು ಲಕ್ಷನೋ ಸಾವಿರನೋ ಅದು ನಮಗೆ ಗೊತ್ತಿಲ್ಲ. ಏನಂದ್ರೆ ಅವರು ಏನ್ ಹೇಳಿದ್ರು, ಈ ಕಾಲೇಜ್ ಹುಡುಗರು ರ್ಯಾಪಿಡೋ ಪಾರ್ಟ್ ಟೈಮ್ ಮಾಡ್ಕೊಂಡು ಗಾಂಜಾ ಅಫಿ ಮಾಡ್ಕೋತಾರ, ಅದು ರ್ಯಾಪಿಡೋನೇ ಆಗ್ತಾ ಇದೆ ಅಂತ ಹೇಳ್ತಾರೆ. ಆತರ ಮಾಡ್ಕೊಳ್ಳೋರ್ನ ಹಿಡೀರಿ ನೀವು, ನಿಮ್ದು ಅದೇ ಕೆಲಸ. ಅವ್ರು ಹಿಡಿಯೋದ್ ಬಿಟ್ಟು ಪಾಪ ಇವ್ರು ಯಾರೋ ಅಂಕಲ್ನ ತಾತ್ದೀರ್ನ ಹುಡುಗರ ಇವ್ರನ್ನ ಯಾರನ್ನ ಬಂದು ಹಿಡಿತಾ ಇದೀರಲ್ರಿ. ಮಾಡ್ಬಿಟ್ರಿ, ಯಾರು ಮಾಡೋದೇ ಇಲ್ಲಲ್ಲ. ಇವಾಗ ಕಾಲೇಜ್ ಹುಡುಗನ ಇವರು. ಇವಾಗ ನಮ್ಮ ಹೆಸರು ನವೀನ್ ಕುಮಾರ್. ನೀವು ಮೀಡಿಯಾ ಇಲ್ಲಿ ಬಂದಿದ್ದಕ್ಕೆ ನಾವು ಬಂದು ಮಾತಾಡ್ತಾ ಇದೀವಿ. ನೀವು ಇಲ್ಲಿ ಬಂದಿಲ್ಲ, ನಾವ್ ಏನಕ್ಕೆ ಮಾತಾಡ್ತಾ ಇದೀವಿ? ಅವ್ರ ಆಪ್ ಅಲ್ಲಿ ಡೌನ್ ಮಾಡ್ಬಿಟ್ರೆ ಯಾವನು ಮಾಡೋದೇ ಇಲ್ಲ. ಊಬರ್ ಮಾಡಲ್ಲ, ರ್ಯಾಪಿಡ್ ಯಾವ ರಿಸ್ಕ್ ಇರಲ್ಲ. ಬೇರೆ ಯಾವ್ದೋ ಕೆಲಸ ಮಾಡ್ಕೊಂತೀವಿ ನಾವು, ಕೂಲಿ ಕೆಲಸನೇ. ಇದಕ್ಕೆ ಯಾಕೆ ಮಾಡ್ಕೋಬೇಕು ಹೇಳಿ? ಅವ್ರು ಫಸ್ಟ್ ಆಫ್ ಆಲ್ ನಾನು ಹೇಳೋದೇನಂದ್ರೆ, ಫಸ್ಟ್ ಆಫ್ ಆಲ್ ಅಲ್ಲೇ ಮಾಡ್ಬೇಕಷ್ಟೇ. ಅಲ್ಲಿ ಮಾಡ್ಬಿಟ್ಟು ಆಮೇಲೆ ನಮ್ಗೆ ಮಾತಾಡಕ್ ಹೇಳಿ. ಏನಪ್ಪ ನಿನ್ನ ಹೆಸರು? ವಿಶ್ವ ಅಂತ ಸರ್. ವಿಶ್ವ, ಬನ್ನಿ ಈಗ ಪಬ್ಲಿಕ್ ಸ್ವಲ್ಪ ಮಾತಾಡ್ಸೋಣ. ಏನ್ ಮಾಡ್ತಿದ್ಯಾ ಇಲ್ಲಿ? ಕುತ್ಕೊಂಡು ಇಲ್ಲಿ ಮನೆಗೆ ಹೋಗ್ತಾ ಇದ್ದೆ ಸರ್. ಬಸ್ ವೇಟ್ ಮಾಡ್ತಿದ್ಯಾ? ಬಸ್ ವೇಟ್ ಮಾಡ್ತಾ ಇದ್ದೆ. ಓಕೆ, ಈಗೆಲ್ಲ ನೋಡ್ದಾ? ಇಲ್ಲಿ ಕುತ್ಕೊಂಡೆಲ್ಲ ನೋಡ್ತಾ ಇದ್ದ? ನೋಡ್ತಾ ಇದ್ದೆ. ನೋಡ್ದೆ ಸರ್. ಏನ್ ಅನ್ಸುತ್ತಪ್ಪ? ಅದೇ ಸರ್, ಇವೆಲ್ಲ ನೋಡಿದ್ರೆ ಈಗ ನನ್ನ ಪ್ರಶ್ನೆ ನೇರವಾಗಿ ಕೇಳ್ಬಿಡ್ತೀನಿ. ಅನ್ಸುತ್ತೆ ಪನ್ಸುತ್ತೆ ಅಭಿಪ್ರಾಯ ಹೋಗ್ಬಿಡ್ಲಿ. ಈಗ ಬಸ್ ಕಾಯ್ತಿದ್ಯಾ, ಬಸ್ ಬರ್ಲಿಲ್ಲ, ತೆಗೆದು ಆಗ ನಿನ್ ಕೈಯಲ್ಲಿ ಹೋಯ್ತದೆ, ಫೋನ್ ಹೋಯ್ತದೆ, ಓಪನ್ ಮಾಡ್ತೀಯಾ? ಖಾಸಗಿ ಸಂಸ್ಥೆ ಆಪ್ ಓಪನ್ ಮಾಡ್ತೀಯಾ? ಓಪನ್ ಮಾಡ್ಬಿಟ್ಟು ಆಟೋ ಬುಕ್ ಮಾಡ್ತೀಯಾ, ರ್ಯಾಪಿಡೋ ಬುಕ್ ಮಾಡ್ತೀಯಾ? ಮಳೆ ಬಂದ್ರೆ ಆಟೋ ಬುಕ್ ಮಾಡ್ತೀನಿ ಸರ್. ಮಳೆ ಬಂದಿಲ್ಲ ಅಂದ್ರೆ ರ್ಯಾಪಿಡೋ ಬೈಕ್ ಬುಕ್ ಮಾಡ್ತೀನಿ. ಓಕೆ, ಈಗ ಮಳೆ ಬರ್ತಾ ಇದೆ, ಆಟೋ ಬುಕ್ ಮಾಡ್ತೀಯಾ? ಮಳೆ ಬರ್ತಿಲ್ಲ ಅಂತ ಇಟ್ಕೋ, ಮಳೆನೇ ಬರ್ತಿಲ್ಲ ಅಂತ ಇಟ್ಕೋ, ಅವಾಗ
ಬೈಕ್ ಬುಕ್ ಮಾಡ್ತೀನಿ ಸರ್. ಯಾಕೆ ಬೈಕು? ಆಟೋನೇ ಮಾಡ್ಬೋದಲ್ಲ? ಯಾಕಂದ್ರೆ ನಮ್ಮ ಮಿಡಲ್ ಕ್ಲಾಸ್ ಮೆಂಟಾಲಿಟಿಗೆ ಅಫೋರ್ಡಬಲ್ ನಮ್ಗೆ ಏನ್ ಸಿಗುತ್ತೆ ಅದನ್ನೇ ಚೂಸ್ ಮಾಡ್ತೀವಿ ಸರ್.